ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 3ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ 2 ನಿಷ್ಠೆಗಳ ಬಗ್ಗೆ ಹೇಳ್ತಾ ಇದ್ರು. ಅದರಲ್ಲಿ ಮೊದಲನೇ ನಿಷ್ಠೆ ಜ್ಞಾನ ನಿಷ್ಠೆ, ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ. ಅಂದರೆ ಈ ಒಂದು ಕೆಲಸಗಳು ಏನಿದೆಯೋ ಅದೆಲ್ಲ ಪ್ರಕೃತಿ ಗುಣಗಳಿಂದ ಆಗ್ತಾ ಇದೆ. ಆ ಗುಣಗಳಲ್ಲೇ ಗುಣಗಳು ವರ್ತನೆ ಮಾಡ್ತಾ ಇದೆ. ಅದರಿಂದ ಅವನು ಏನೇ ಕರ್ಮಗಳು ತನ್ನ ಮೂಲಕ ನಡೆದ್ರೂ ಕೂಡ ಅದೆಲ್ಲ ಪ್ರಕೃತಿ ಗುಣಗಳ ಕಾರ್ಯದಿಂದ ನಡೀತಾ ಇದೆ ಅಂತ ತಿಳ್ಕೊಂಡವನು ಅಹಂಕಾರ, ಮಮತೆ, ಏನೇನಿದೆಯೋ ಆಸಕ್ತಿ ಅದೆಲ್ಲವನ್ನ ಬಿಟ್ಟು ಅವನು ನಾನು ಮತ್ತೆ ಭಗವಂತ ಅಭಿನ್ನ ಅಂತ ತಿಳ್ಕೊಂಡು ಬ್ರಹ್ಮಭೂತನಾಗಿ ಹೋಗ್ತಾನೆ, ಅಂದರೆ ಬ್ರಹ್ಮ ಸ್ವರೂಪದಲ್ಲಿ ಸ್ಥಿತನಾಗ್ತಾನೆ ಅನ್ನೋದನ್ನು ತಿಳ್ಕೊಂಡ್ವಿ. ಈ ವಿಷಯದ ಬಗ್ಗೆ 5ನೇ ಅಧ್ಯಾಯ 24ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಏನು ಹೇಳಿದಾನೆ ಅಂತಂದರೆ, ಯಾವ ಮನುಷ್ಯ ಬ್ರಹ್ಮನಿಗಿಂತ ಬೇರೆ ಯಾವುದೂ ಇಲ್ಲವೇ ಇಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಸಮಷ್ಟಿ ಅಂತರಾತ್ಮನಲ್ಲೇ ಸುಖವುಳ್ಳವನಾಗಿರ್ತಾನೋ, ಆತ್ಮನಲ್ಲಿಯೇ ರಮಿಸುವವನಾಗಿರ್ತಾನೋ, ಮತ್ತು ಯಾರ ಆತ್ಮನಲ್ಲಿಯೇ ಜ್ಞಾನವುಳ್ಳವನಾಗಿರ್ತಾನೋ ಅವನು ಸಚ್ಚಿದಾನಂದಘನನಾದ ಪರಬ್ರಹ್ಮ ಪರಮಾತ್ಮನ ಜೊತೆಯಲ್ಲಿ ಏಕೀಭಾವವನ್ನು ಪಡೆದ ಸಾಂಖ್ಯಯೋಗಿ ಶಾಂತ ಬ್ರಹ್ಮನನ್ನ ಪಡಿತಾನೆ. ಅವನಿಗೆ ಎಲ್ಲವೂ ಪರಮಾತ್ಮನೇ, ಪರಮಾತ್ಮನನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಅಂದರೆ ನಾನು ಪರಮಾತ್ಮನೇ, ನನ್ನ ಕಣ್ಣು ಮುಂದೆ ಎಲ್ಲ ಕಡೆನೂ ಪರಮಾತ್ಮನೇ ಇರೋದು ಅನ್ನೋದನ್ನ ಅವನು ತಿಳ್ಕೊಳ್ತಾನೆ. ಅಂದರೆ ಭಗವಂತನಿಗಿಂತ ಬೇರೆ ಯಾವುದೂ ಇಲ್ಲ ಅಂತ ತಿಳ್ಕೊಂಡವನು ತನ್ನ ಅಂತರಾತ್ಮದಲ್ಲೇ ಸುಖವಾಗಿರ್ತಾನೆ, ಆತ್ಮದಲ್ಲೇ ರಮಿಸ್ತಾನೆ. ಈಗ ಕೂತ್ಕೊಂಡು ವರ್ಷಾನುಗಟ್ಟಲೆ ತಪಸ್ಸು ಮಾಡ್ತಾರೆ. ತಪಸ್ಸಂದ್ರೆ ಏನು? ಒಳಗಡೆನೆ. ಈಗ ಯೋಗಿಗಳನ್ನು ನೋಡಿದಾಗ ಅವರು ಸ್ವಯಂ ತೃಪ್ತರಾಗಿರ್ತಾರೆ, ಆತ್ಮತೃಪ್ತರು. ಅವ್ರಿಗೆ ಯಾವುದೇ ಬೇರೆ ಹೊರಗಿನ ಒಂದು ವಸ್ತುಗಳಾಗಲಿ ವ್ಯಕ್ತಿಗಳಾಗಲಿ ಬೇಕಾಗಿರೋದಿಲ್ಲ ಸಂತೋಷವಾಗಿರೋದಕ್ಕೆ. ಅವರು ತಮ್ಮಲ್ಲೇ ತಾವು ರಮಿಸ್ತಾ ಇರ್ತಾರೆ, ಮತ್ತೆ ಆತ್ಮದಲ್ಲಿಯೇ ಜ್ಞಾನವುಳ್ಳವರಾಗಿರ್ತಾರೆ. ಆಮೇಲೆ ಆ ಭಗವಂತನಲ್ಲಿ ಏಕೀಭಾವ ಅಂತಂದರೆ ನಾನು ಪರಮಾತ್ಮ ಒಂದು ಅನ್ನುವಂಥ ಭಾವ ಅವರಲ್ಲಿರುತ್ತೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಮತ್ತು ಇನ್ನೂ ಒಂದು ಶ್ಲೋಕ 6ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ ಭಗವಂತ ಅಂತಂದರೆ, ಯಾರ ಮನಸ್ಸು ಒಳ್ಳೆ ರೀತಿಯಲ್ಲಿ ಶಾಂತವಾಗಿದೆಯೋ, ಯಾರು ಪಾಪರಹಿತನಾಗಿರ್ತಾನೋ, ಮತ್ತು ಯಾರ ರಜೋಗುಣ ಶಾಂತವಾಗಿ ಹೋಗಿದೆಯೋ, ಅಂದರೆ ಅವನಲ್ಲಿರುವಂಥ ರಜೋಗುಣ ಎಲ್ಲ ಕಂಪ್ಲೀಟಾಗಿ ಹೊರಟೋಗಿದೆಯೋ. ಈಗ ರಜೋಗುಣ ಹೋದ್ಮೇಲೆ ಇನ್ನೇನಿರುತ್ತೆ ಅಲ್ಲಿ ಸತ್ವಗುಣ ಇರುತ್ತೆ. ಅದರಿಂದ ಹೇಳ್ತಾ ಇರೋದು ಈ ರೀತಿ ಸಚ್ಚಿದಾನಂದ ಘನನಾದಂಥ ಭಗವಂತನ ಜೊತೆ ಏಕೀಭಾವ ಉಂಟಾಗಿರುವಂಥ ಯಾವುದೇ ಯೋಗಿ ಆಗಿರ್ಬೋದು, ಅವನಿಗೆ ಉತ್ತಮವಾದಂಥ ಆನಂದದ ಪ್ರಾಪ್ತವಾಗುತ್ತೆ. ಇಲ್ಲಿ ಉತ್ತಮ ಆನಂದ ಅಂತ ಕೊಟ್ಟಿದ್ದಾರೆ. ಅಂದರೆ ಅದರಲ್ಲಿ ಸ್ವಲ್ಪನೂ ಕಲ್ಮಶ ಇರೋದಿಲ್ಲ. ಆನಂದ ಅಂದರೆ ಕಂಪ್ಲೀಟ್ ಆನಂದ ಅಷ್ಟೇ. ಈ ಪ್ರಪಂಚದಲ್ಲಿ ಆನಂದ ಅಂತ ನಾವು ಹೇಳ್ತೀವಿ, ಆದರೆ ನಿಜವಾಗ್ಲೂ ಅದು ಆನಂದ ಅಲ್ಲ, ಇದು ದುಃಖದಿಂದ ಕೂಡಿರುವಂಥ ಪ್ರಪಂಚ ಅಂತ ಹೇಳ್ತಾರಲ್ವ. ಆ ದುಃಖ ಕೆಲವೊಂದು ಮಟ್ಟಿಗೆ ನಮಗಿಲ್ಲ ಅಂದಾಗ ನಮ್ಮ ಮನಸ್ಸಿಗೆ ಒಂದು ಆ ಸಂತೋಷದ ಅನುಭವ ಸಿಗುತ್ತೆ. ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ತೀವಲ್ವ, ಅಷ್ಟೇ ನಮಗೆ ಸಿಗೋದು. ಅದಕ್ಕೆ ಅದು ಉತ್ತಮ ಆನಂದ ಅಲ್ಲ. ಇದು ಇಲ್ಲಿ ಒಂದು ಕೆಲವೇ ಕ್ಷಣಗಳು ಮಾತ್ರ ಬರೋದು. ಆದರೆ ಭಗವಂತನ ಅಂದರೆ ಯಾರು ಭಗವಂತನನ್ನು ಪಡ್ಕೊಂಡಿರ್ತಾರೋ ಅವ್ರಿಗೆ ಸಿಗುತ್ತಲ್ಲ, ಅದು ನಿಜವಾದ ಆನಂದ ಅಂತ ಹೇಳೋದು. ಅದಕ್ಕೋಸ್ಕರ ಉತ್ತಮವಾದ ಆನಂದ ಸಿಕ್ಕಿರುತ್ತಲ್ಲ, ಅವನು ನಿಜವಾಗಲೂ ಆ ಭಗವಂತನನ್ನು ಪಡೆದಿರುವಂಥವನು. ಇದು ಮೊದಲನೇ ನಿಷ್ಠೆಯಾಗಿದ್ದು ಇದರ ಹೆಸರು ಜ್ಞಾನ ನಿಷ್ಠೆ ಅಂತ. ಈ ಸ್ಥಿತಿಯನ್ನು ಪಡ್ಕೊಂಡ ಮೇಲೆ ಯೋಗಿ ಹರ್ಷ, ಶೋಕ ಮತ್ತು ಕಾಮನೆಗಳು ಇದರಿಂದ ಅತೀತನಾಗಿ ಹೋಗ್ತಾನೆ. ಅಂದರೆ ಅವನಲ್ಲಿ ಇದೆಲ್ಲ ಇರೋದೇ ಇಲ್ಲ. ಅವನಿಗೆ ಎಲ್ಲ ಕಡೆನೂ ಸಮದೃಷ್ಟಿ ಅನ್ನೋದು ಆಗುತ್ತೆ, ಸರ್ವತ್ರ ಸಮದೃಷ್ಟಿ ಉಂಟಾಗುತ್ತೆ. ಈ ವಿಷಯದ ಬಗ್ಗೆ 18ನೇ ಅಧ್ಯಾಯದಲ್ಲಿ 54ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಅಂದರೆ ಅರ್ಥ ಏನು? ಆ ಸಚ್ಚಿದಾನಂದಘನ ಬ್ರಹ್ಮನಲ್ಲಿ ಸ್ಥಿತನಾದ ಪ್ರಸನ್ನ ಮನಸ್ಸಿರುವಂಥ ಯೋಗಿ ಯಾರಿಗಾಗಿ ಕೂಡ ಅವನು ಶೋಕಿಸ್ಬೇಕಾಗಿಲ್ಲ, ಯಾವುದನ್ನು ಬಯಸೋದೂ ಇಲ್ಲ. ಮತ್ತು ಇಂತಹ ಸಮಸ್ತ ಪ್ರಾಣಿಗಳ ಸಮಭಾವ ಇರುವಂಥವನು, ಎಲ್ಲರನ್ನೂ ಕೂಡ ಒಂದೇ ಭಾವನೆಯಲ್ಲಿ ನೋಡ್ತಾನಲ್ಲ ಅಂತ ಯೋಗಿ ನನ್ನ ಪರಾಭಕ್ತಿಯನ್ನು ಪಡೀತಾನೆ. ಅಲ್ಲಿ ಭಗವಂತ ಹೇಳಿದಾನೆ, ಯಾರಿಗೆ ಈ ಸಮಸ್ಥಿತಿ ಸಮಭಾವದಿಂದ ನೋಡುವಂಥ
ಒಂದು ಸ್ಥಿತಿ ಬರುತ್ತೋ ಅಂಥ ಒಂದು ಮನಸ್ಥಿತಿಗೆ ಅವನು ಬರ್ತಾನೋ ಆವಾಗ ಅವನು ನನ್ನ ಪರಾಪ್ರಕೃತಿಯನ್ನು ಪಡಿತಾನೆ. ಅಂದರೆ ಈಗ ನಾವಿರುವಂಥ ಈ ಐಹಿಕ ಪ್ರಪಂಚ ಇದೆಯಲ್ಲ, ಇದು ಅಪರಾಪ್ರಕೃತಿ. ನಾವು ಪರಾಪ್ರಕೃತಿ ಅಂತಂದರೆ ಅದು ಆಧ್ಯಾತ್ಮಿಕ ಲೋಕ, ಭಗವಂತ ಇರ್ತಾನಲ್ವ, ಅಂಥ ಲೋಕವನ್ನು ಪಡಿತಾನೆ ಅಂತ ಹೇಳ್ತಾ ಇದ್ದಾನೆ. ಆ ಸಮಯದಲ್ಲಿ ಅವನು ಸಂಪೂರ್ಣ ಜಗತ್ತನ್ನು ಆತ್ಮನಲ್ಲಿ ಸ್ವಪ್ನದಂತೆ ಕಲ್ಪಿತವೆಂದು ನೋಡುತ್ತಾನೆ. ಅಂದರೆ ಈ ಒಂದು ಸ್ಥಿತಿ ಉಂಟಾದಾಗ ಅಂಥ ಒಬ್ಬ ಮನುಷ್ಯ ಈ ಸಂಪೂರ್ಣ ಜಗತ್ತನ್ನು ಒಂದು ಕನಸಿನ ಥರ ನೋಡ್ತಾನೆ. ಯಾಕಂದರೆ ಕನಸಲ್ಲಿ ನಾವು ಕಲ್ಪನೆ ತಾನೇ ಮಾಡ್ಕೊಂಡು ನೋಡ್ತಾ ಇರ್ತೀವಿ, ಅದೇ ರೀತಿ ಈ ಜಗತ್ತು ಅಂತ ತಿಳ್ಕೊಳ್ತಾನೆ. ಅಂದರೆ ಎಲ್ಲವೂ ಭಗವಂತನೇ, ಅದರಲ್ಲಿ ಒಂದು ಕನಸಿದು ಅಂತ ತಿಳ್ಕೊಳ್ತಾನೆ. ಮತ್ತು ಈ ಆತ್ಮವನ್ನು ಈ ಸಂಪೂರ್ಣ ಜಗತ್ತಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಅವನು ನೋಡ್ತಾ ಇರ್ತಾನೆ. ಅಂದರೆ ಅವನು ಎಲ್ಲ ಕಡೆನೂ ಆ ಒಂದು ಆತ್ಮನೇ ವ್ಯಾಪಿಸ್ಕೊಂಡಿದೆ ಅನ್ನೋದನ್ನು ಕೂಡ ಅವನು ನೋಡ್ತಾ ಇರ್ತಾನೆ. ಈ ಒಂದು ವಿಷಯದ ಬಗ್ಗೆ ಭಗವಂತ 6ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಏನು ಹೇಳಿದ್ದಾನೆ ಅದರಲ್ಲಿ? ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಅಂದರೆ ಅರ್ಥ ಏನು? ಸರ್ವವ್ಯಾಪಿಯಾಗಿರುವಂಥ ಅನಂತ ಚೇತನದಲ್ಲಿ ಏಕೀಭಾವದಿಂದ ಎಲ್ಲ ಕಡೆ ಒಂದೇ ರೀತಿ ಸ್ಥಿತರೂಪವಾದ ಯೋಗದಿಂದ ಕೂಡಿದ ಆತ್ಮವುಳ್ಳಂಥವನು. ಅಂದರೆ ಎಲ್ಲ ಕಡೆಯೂ ಕೂಡ ಆ ಭಗವಂತನನ್ನೇ ಕಾಣುವಂಥ ಒಂದು ಮನಸ್ಸಿರುವಂಥವನು. ಮತ್ತು ಎಲ್ಲರನ್ನ ಸಮಭಾವದಿಂದ ನೋಡುವಂಥ ಯೋಗಿ ಆತ್ಮವನ್ನು ಸಂಪೂರ್ಣ ಪ್ರಾಣಿಗಳಲ್ಲಿ ಸ್ಥಿತನಾಗಿರುವ ಮತ್ತು ಸಮಸ್ತ ಪ್ರಾಣಿಗಳಲ್ಲಿ ಆತ್ಮನಲ್ಲಿ ಕಲ್ಪಿತವಾಗಿ ನೋಡ್ತಾನೆ. ಅಂದರೆ ಅರ್ಥ ಏನು? ಎಲ್ಲ ಪ್ರಾಣಿಗಳಲ್ಲಿ ಆತ್ಮ ಇರೋದನ್ನ ಮತ್ತು ಆತ್ಮವನ್ನು ಎಲ್ಲ ಕಡೆ ಇರೋದನ್ನು ನೋಡ್ತಾನೆ ಅಂತ ಅರ್ಥ. ಅವನಿಗೆ ಎಲ್ಲಿ ನೋಡಿದ್ರೂ ಕೂಡ ಭಗವಂತನೇ ಕಾಣಿಸ್ತಾ ಇರ್ತಾನೆ. ಎಲ್ಲ ಅವನೇ, ಮತ್ತು ಎಲ್ಲ ಕಡೆನೂ ಅವನೇ ಇರೋದು, ಎಲ್ಲರ ಒಳಗೂ ಮತ್ತು ಹೊರಗೂ ಅವನೇ ಇರೋದು ಅಂತ ನೋಡ್ತಾ ಇರ್ತಾನೆ. ಈ ನಿಷ್ಠೆ ಅಥವಾ ಸ್ಥಿತಿ ಇದೆಯಲ್ಲ, ಇದರ ಫಲನೇ ಪರಮಾತ್ಮನ ಸ್ವರೂಪದ ಯಥಾರ್ಥ ಜ್ಞಾನ. ಅಂದರೆ ಪರಮಾತ್ಮ ಹೇಗಿದಾನೋ ಅವನ ಬಗ್ಗೆ ತಿಳುವಳಿಕೆ ಅದೇ ರೀತಿ ಪಡ್ಕೊಳ್ಳೋದು, ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದು ಅಂತ ಯಥಾರ್ಥ ಜ್ಞಾನ ಅಂತಂದರೆ. ಅಂದರೆ ಆ ನಿಷ್ಠೆ ನಾವು ಮೊದಲನೇದೀಗ ನೋಡಿದ್ದೀವಲ್ಲ, ಜ್ಞಾನ ನಿಷ್ಠೆ ಅಂತಂದ್ಬಿಟ್ಟು ಅದು, ಮತ್ತು ಆ ಸ್ಥಿತಿಯನ್ನು ಪಡ್ಕೊಂಡಾಗ ನಮಗೆ ಸಿಗುವಂಥ ಫಲ ಏನು? ಭಗವಂತ ಹೇಗಿದ್ದಾನೋ ಹಾಗೆ ಅವನನ್ನು ನೋಡುವಂಥ ಒಂದು ಜ್ಞಾನ ಅಂತ ಹೇಳಿದ್ದಾರೆ. ಈಗ ನಮಗೆ ಒಂದು ಸ್ಥಿತಿಯ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಒಂದು 2-3 ಸರಿ ಕೇಳಬೇಕು. ಕೇಳಿ ಒಂದೊಂದು ಸೆಂಟೆನ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಆವಾಗಲೇ ಇದು ಅರ್ಥ ಆಗೋದು. ನೋಡಿ, 2 ನಿಷ್ಠೆಗಳು ಇರೋದು. ಒಂದು, ನಾನು ಭಗವಂತ ಬೇರೆ ಅಲ್ಲ, ಇಬ್ಬರು ಒಂದೇ ಅಂತ ತಿಳ್ಕೊಳ್ಳೋದು, ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಾಧನೆ ಮಾಡೋದು. ಇನ್ನೊಂದು ಏನು? ನಾನು ಭಗವಂತ ಬೇರೆ, ಸೆಪ್ರೇಟು, ಅವನು ನನ್ನ ಒಡೆಯ, ನಾನು ಸೇವಕ ಅಂತ ತಿಳ್ಕೊಳ್ಳೋದು. ಈಗ ಒಂದು ನಿಷ್ಠೆಯ ಬಗ್ಗೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನೊಂದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿ ಇಲ್ಲಿ ಅವರು ಒಂದೊಂದನ್ನು ಕೂಡ ಬಿಡಿಸಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ಅದು ಮನವರಿಕೆ ಆಗಬೇಕು, ನಮ್ಮ ಮನಸ್ಸಿಗೆ ಅದು ಅರ್ಥ ಆಗಬೇಕು. ಆ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ನನಗೆ ಹೇಗೆ ಅರ್ಥ ಆಗ್ತಾ ಇದೆಯೋ ಹಾಗೆ ನಾನು ಇಲ್ಲಿ ಓದಿ ಅದನ್ನು ಹೇಳ್ತಾ ಇದ್ದೀನಿ. ಸೊ ನನಗೆ ಅರ್ಥ ಆಗ್ತಾ ಇದೆ. ನಿಮಗೆ ಅರ್ಥ ಆಗಬೇಕು ಅಂತಂದರೆ ನೀವು ಅದನ್ನು ಕೇಳಿಸ್ಕೊಳ್ತೀರಲ್ವಾ, ಕೇಳಿಸ್ಕೊಂಡ್ಮೇಲೆ ಒಂದು 2 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಬೇಕು. ಒಂದೊಂದು ಲೈನ್ ಕೇಳಿಸ್ಕೊಂಡ್ಮೇಲೆ ಏನು ಅರ್ಥ ಆಯಿತು ಇದರಲ್ಲಿ ಅಂತ ಯೋಚನೆ ಮಾಡಿದಾಗ ನಿಮಗೆ ಹೇಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೋ ಆವಾಗ ನಿಮಗೆ ಅದು ಅರ್ಥ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.